ನಮಸ್ಕಾರ. ನಾನು ವಿ ಪ್ರಕಾಶರಾಜು, ಹರಿಹರ ಸಂಘದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಆಗಸ್ಟ್ 27 ಜನವಾರ ಹಬ್ಬದ ದಿನ. ಎಲ್ಲರೂ ಜನವಾರ ಚೇಂಜ್ ಮಾಡೋ ವಿಷಯ ಇವತ್ತು. ನಮ್ಮ ಜನಾಂಗರಿಗೆ ಎಲ್ಲರಿಗೂ ನಾವು ಗ್ರೂಪ್ ಮುಖಾಂತರ ಮೆಸೇಜ್ ಕೊಟ್ಟಿದ್ವಿ. ಸೊ ಒಂದು 60-70 ಜನ ಬರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಒಂದು 40-45 ಜನ ಬಂದಿದ್ದಾರೆ. ಇವಾಗ ತಾನೇ ಎಲ್ಲ ಮುಗಿಸ್ಕೊಂಡು ಜನವಾರ ಪೂಜೆ ಮಾಡಿ ಟಿಫನ್ ಮಾಡಿಕೊಂಡು ಹೋಗಿದ್ದಾರೆ. ತಮ್ಮೆಲ್ಲರೂ ಸ್ವಾಗತ. ಸರಿ, ಇದು ಮೊದಲನೇ ವರ್ಷ ನಮ್ಮ ಕೃಷ್ಣ ಅವರು ನಮಗೆ ಇದೊಂದು ಬಂದು ಗಮನ ಕೊಟ್ಟರು. ನಮ್ಮ ಜನಾಂಗಕ್ಕೆ ಇದು ಜನವಾರ ಹಬ್ಬ ಈ ಸತಿ ಮಾಡೋಣ ಅಂತ. ಸೊ ಅದರಿಂದ ನಾನು ಕೃಷ್ಣ ಅವ್ರಿಗೆ ಮಾಡಿ ನಾನು ನಿಮ್ಮ ಹಿಂದೆ ಸಹಕಾರಕ್ಕಿರ್ತೀನಿ ಅಂತ ಹೇಳಿದ್ದೆ. ಸೊ ಮುಂದಿನ ವರ್ಷ ಇನ್ನೂ ಅದ್ಧೂರಿಯಾಗಿ ಮಾಡಬೇಕು ಅಂತ ನನ್ನ ಮನಸ್ಸು ಇವಾಗ ಅಂದ್ಕೊಂಡಿದ್ದೆ. ಮುಂದಿನ ವರ್ಷ ತುಂಬಾ ಚೆನ್ನಾಗಿ ಮಾಡ್ತೀನಿ. ಇನ್ನು 4-5 ತಿಂಗಳಲ್ಲಿ ಕಲ್ಯಾಣೋತ್ಸವ ಮಾಡಬೇಕು, ನಮ್ಮ ಜನಾಂಗಕ್ಕೆ ಎಲ್ಲರೂ ಒಗ್ಗೂಡಿಸ್ಬೇಕು ಅಂತ ನನಗೆ ಒಂದು ಆಸೆ ಇದೆ. ದಯವಿಟ್ಟು ಎಲ್ಲರೂ ಇದನ್ನು ಭಾಗವಹಿಸಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ಪದ್ಮನಾಭರಾಜು ಅಂತ, ಹರಿಹರ ನಾನು ಸದಸ್ಯ. ಪ್ರಕಾಶ್ ರಾಜು ಅಂತ, ಗಿರೀಶ್ ರಾಜು, ಪ್ರಸನ್ನ ರಾಜು, ಅಕ್ಷಯ್ ರಾಜು. ಈ ಥರ ನಾವು ಒಂದು ವಾರದ ಮುಂಚೆ ನಮ್ಮ ಅಧ್ಯಕ್ಷತೆ ಬಂದು ಈ ಥರ ಮಾಡೋಣ ಕಾರ್ಯಕ್ರಮ, ಎದುರು ಉಪಕ್ರಮ ಇದೆ ಇಂಥ ದಿನಾಂಕ ಅಂತ ಹೇಳಿದೆ. ಸರಿ, ಅವರು ನಮಗೆ ಸಪೋರ್ಟ್ ಮಾಡಿದ್ರು. ನಿಂತ್ಕೊಳ್ಳಪ್ಪ, ನಾನು ಏನಿದೆ ನೀನು ಮಾಡ್ತೀನಿ ಅಂತೇಳಿ ಇದೇ ಒಂದು ತಿಂಗಳಲ್ಲಿ ಹಿಂದೆ ಇಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಬೆಲ್ಲೂರು ಗೋಲ್ಡನ್ ಟೆಂಪಲ್ ದೇವ್ರ ಕರ್ಸಿ ಇದೊಂದು ಪ್ರೋಗ್ರಾಮ್ ಮಾಡಿದ್ವಿ. ಸರ್, ಇಂಥ ಕಡೆ ಇದೆ, ಚೆನ್ನಾಗಿದೆ, ಮಾಡೋಣ. ಆಗ ಅವರು ಸಹಕಾರ ಅವರಿಂದ ನಾವು ಮಾಡಿದ್ವಿ ಕಾರ್ಯಕ್ರಮ. ನಾವೊಂದು ಅದೇ 70-80 ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ. 50 ಜನ ಬಂದಿದ್ದಾರೆ. ಇದು ಉಪಹಾರನೂ ಇತ್ತು. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮುಂದಿನ ವರ್ಷ ಇದೆ ಸಹ ಮಾಡೋಣ ಅಂತ ಅಧ್ಯಕ್ಷತೆ ಮಾತಾಡಿ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಜನ ಮಾಡೋಣ.